ಸಚಿವ ಜಾರಕಿಹೊಳಿ ಬಾವ ಮಂಜುನಾಥ್ಗೆ ವ್ಯೂಹವನ್ನ ಹೆಣೆದಿದೆ ಇಡಿ. ವೈ ಮಂಜುನಾಥ್ ಬಳಿಯೂ ಹಾಗೇನೆ ಅವರ ಆಪ್ತರನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ವೈ ಮಂಜುನಾಥ್ ಬಳಿಕ ಮಂಜುನಾಥ್ ಆಪ್ತೆಯೂ ಕೂಡ ಇಡಿ ವಶಕ್ಕೆ. ಮೈಸೂರಿನಲ್ಲಿ ಓರ್ವ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ಎನ್ನುವ ಮಾಹಿತಿ ಇದೆ. ಇಡಿ ಅಧಿಕಾರಿಗಳ ವಶಕ್ಕೆ ವೈ ಮಂಜುನಾಥ್ ಅವರ ಆಪ್ತೆ ಯಮುನಾ. ದಟ್ಟಗಳ್ಳಿ ನಿವಾಸದಲ್ಲಿ ಯಮುನಾಳನ್ನ ವಶಕ್ಕೆ ಪಡೆದು ಇಡಿ ತಂಡ ವಿಚಾರಣೆಯನ್ನ ಮಾಡ್ತಾ ಇದೆ. ಕಾರಿನಲ್ಲಿ ಯಮುನಾ ಈಕೆಯನ್ನ ಕರ್ಕೊಂಡು ಹೋಗಲಾಗಿದೆ. ಸಚಿವ ಜಾರಕಿಹೊಳಿ ಬಾವ ಮಂಜುನಾಥ್ಗೆ ಇಡಿ ಸಂಕಷ್ಟ ಎದುರಾಗಿರೋದು. ಇತ್ತ ಮಂಜುನಾಥ್ ಬಳಿಕ ಅವರ ಆಪ್ತೆಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವ ಕೆಲಸ ಆಗ್ತಾ ಇದೆ. ಈ ಮಹಿಳೆಯ ಹೆಸರು ಯಮುನಾ ಅಂತೇಳಿ. ದಟ್ಟಗಳ್ಳಿ ನಿವಾಸದಲ್ಲಿ ಯಮುನಾ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಸದ್ಯ ಅವರನ್ನ ವಶಕ್ಕೆ ಪಡೆದು ಕಾರಿನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಗಬಹುದಾ? ಇಡಿ ಅಧಿಕಾರಿಗಳ ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಒಟ್ಟಿನಲ್ಲಿ ಯಮುನಾರನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಸಾಕಷ್ಟು ಕಡೆಗಳಲ್ಲಿ ವೈ ಮಂಜುನಾಥ್ಗೆ ಸೇರಿದ ಮನೆಯಾಗಿರಬಹುದು, ಬೇರೆ ಬೇರೆ ಕಡೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ವೈ ಮಂಜುನಾಥ್ ಅವರ ಆಪ್ತೆ ಯಮುನಾ ಅವರನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ. ಯಾವ ಕಾರಣಕ್ಕಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ಹೇಗೆ ಸಾಗ್ತಾ ಇದೆ? ಸಂಪತ್, ಏನು ವೈ ಮಂಜುನಾಥ್ ಅವರ ಒಂದು ಮನೆ ಮೇಲೆ, ಮೈಸೂರಿನಲ್ಲಿರುವಂಥ ದಡ್ಕಳ್ಳಿ ಮನೆ ಮೇಲೆ ರೈಡ್ ಆಗಿರುವಂಥದ್ದು. ಏನು ಈಗಾಗಲೇ ವೈ ಮಂಜುನಾಥ್ ಅವರು ಅಕ್ರಮ ಆಸ್ತಿ ಗಳಿಕೆ ಆಗಿರ್ಬೋದು, ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ 6 ಭಾಗಗಳಲ್ಲಿ ಇರೋ ವೈ ಮಂಜುನಾಥ್ ಅವರ ಮೇಲೆ, ನಿವಾಸಗಳ ಮೇಲೆ ದಾಳಿ ಮಾಡಿದ್ರೆ ಮೈಸೂರಿನ ದಡ್ಕಳ್ಳಿರುವಂತಹ ಯಮುನಾ ಎಂಬುವರು ವಾಸವಿದ್ದಂಥ, ಅಂದರೆ ಮಂಜುನಾಥ್ ಅವರ ಆಪ್ತಿ ಆಗಿರ್ತಕ್ಕಂತಹ ಯಮುನಾ ಎಂಬುವರು ವಾಸವಿದ್ದಂತಹ ಮನೆ ಮೇಲೆ ಕೂಡ ಒಂದು ಇಡಿ ದಾಳಿ ಮಾಡಿರುವಂಥದ್ದು. ಗೋವಾ ಮತ್ತು ಬೆಂಗಳೂರಿನ ಅಧಿಕಾರಿಗಳು ದಾಳಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಇದ್ದಂತಹ 3 ಕೂಡ ಒಂದು ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಮನೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತಾಗಿರ್ಬೋದು, ಮತ್ತೆ ಮನೆಯಲ್ಲಿದ್ದಂತಹ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಯಮುನನ್ನು ಕೂಡ ವಶಕ್ಕೆ ಪಡೆದು ಅವರನ್ನು ಕೂಡ ಇಲ್ಲಿಂದ, ಅಂದ್ರೆ ದಡ್ಕಳ್ಳಿ ನಿವಾಸದಿಂದ ಬೇರೆ ಕಡೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಏನು ಮಂಜುನಾಥ್ ಅವರು ಈ ಹಿಂದೆ ಕೂಡ ಮೈಸೂರಿನಲ್ಲಿ ಅಬಕಾರಿ ಡಿಸಿ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಅವಾಗಲೂ ಕೂಡ ಏನು ಲಂಚ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕೂಡ ಒಂದು ಲೋಕಾಯುಕ್ತ ಬಲೆಗೆ ಟ್ರ್ಯಾಪ್ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಗೂ ಕೂಡ ಅವರನ್ನ ಕೊಡಲಾಗಿರುವಂತದ್ದು. ಈಗ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರು ಕೆಲವು, ಅಂದ್ರೆ ಅಕ್ರಮವಾಗಿ ಬಾರ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಇರುವಂತದ್ದು. ಅದರ ಮೇಲೆ ಎಲ್ಲಾ ರೀತಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಿರುವಂತದ್ದು. ಪ್ರಮುಖವಾಗಿ ಮೈಸೂರಿನ ದಟ್ಕಳ್ಳಿ ಭಾಗದಲ್ಲಿರುವಂತಹ ಒಂದು ಯಮುನಾ ಅವರ ಮನೆ ಮೇಲೆ ಈಗಾಗಲೇ ಮುಂಜಾನೆ 6 ಗಂಟೆಯಿಂದ ಕೂಡ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಸುಮಾರು 6 ಜನ ಅಧಿಕಾರಿಗಳು ಬಂದು ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು. ಮನೆಯಲ್ಲಿದ್ದಂತಹ 3 ಶೋಧ ಕಾರ್ಯ ನಡೆಸೋದ್ರ ಜೊತೆಗೆ ಯಮುನಾ ಅವರನ್ನ ವಶಪಡಿಸಿಕೊಂಡಿರುವಂತದ್ದು. ಸಂಪತ್, ಒಟ್ಟಿನಲ್ಲಿ ವಿಚಾರಣೆ ಕಂಟಿನ್ಯೂ ಮಾಡಿದ್ದಾರೆ. ಮೈಸೂರಿನಲ್ಲಿ ಓರ್ವ ಮಹಿಳೆಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದು. ಸದ್ಯ ವಿಚಾರಣೆ ಮುಂದುವರೆದಿದೆ. ಅವರನ್ನ ವಶಕ್ಕೆ ಪಡೆದು ಕಾರಿನಲ್ಲಿ ಗೋವಾ ಮೂಲದ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿ ಇದೆ.